ಆನ್ಲೈನ್ ಔಷಧಗಳ ಮಾರಾಟಕ್ಕೆ ಭಾರೀ ವಿರೋಧ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಅಸೋಸಿಯೇಷನ್ನಿಂದ ಮುಷ್ಕರಕ್ಕೆ ಕರೆಯನ್ನು ಕೂಡ ಕೊಡಲಾಗಿದೆ. ಆನ್ಲೈನ್ ಔಷಧಗಳ ಮಾರಾಟಕ್ಕೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ನೇರವಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮೆಡಿಕಲ್ ಶಾಪ್ಗಳು ಈಗ ಬಂದ್ ಆಗಿದೆ. ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಅಸೋಸಿಯೇಷನ್ನಿಂದ ಮುಷ್ಕರಕ್ಕೆ ಕರೆಯನ್ನು ಕೊಡಲಾಗಿತ್ತು. ಹಲವು ಔಷಧಿ ಅಸೋಸಿಯೇಷನ್ ಪೂರ್ಣ ಬೆಂಬಲವನ್ನು ಸೂಚಿಸಿದೆ. ಕಪ್ಪು ಪಟ್ಟಿ ಕಟ್ಟಿಕೊಂಡು ನೈತಿಕ ಬೆಂಬಲಕ್ಕೆ KPRDO ನಿರ್ಧಾರವನ್ನು ಮಾಡಿದೆ. ರಾಜ್ಯದಲ್ಲಿ ಹಲವೆಡೆ ಮೆಡಿಕಲ್ ಶಾಪ್ಗಳು ಈಗ ಕ್ಲೋಸ್ ಆಗಿದೆ. ಇವತ್ತಿನ ಮುಷ್ಕರಕ್ಕೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಆನ್ಲೈನ್ ಔಷಧಗಳ ಮಾರಾಟಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಅಸೋಸಿಯೇಷನ್ ನೇರವಾಗಿ ಬಂದನ್ನು ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಮುಂದಿಟ್ಟಿತ್ತು. ಹೀಗಾಗಿ ಇವತ್ತು ಬೆಂಗಳೂರು ನಗರ ಸೇರಿದಂತೆ ರಾಜ್ಯದಾದ್ಯಂತ ಹಲವು ಮೆಡಿಕಲ್ ಶಾಪ್ಗಳು ಬಂದ್ಗೆ ತಮ್ಮ ಬೆಂಬಲವನ್ನು ಸೂಚಿಸಿದೆ. ಬೆಳಗ್ಗೆಯಿಂದಲೇ ಆರಂಭವಾಗಬೇಕಾಗಿದ್ದಂಥ ಮೆಡಿಕಲ್ ಶಾಪ್ಗಳು ಬಂದ್ ಆಗಿದೆ. ಇವತ್ತು ಮೆಡಿಕಲ್ ಶಾಪ್ಗಳನ್ನು ಕ್ಲೋಸ್ ಮಾಡಿ ಆನ್ಲೈನ್ನಲ್ಲಿ ಮಾರಾಟ ಆಗ್ತಾ ಇರುವಂಥ ಔಷಧಗಳ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಈಗ ನಿರ್ಧಾರಗಳು ಆಗಿದೆ. ಯಾತಕ್ಕೋಸ್ಕರ ಈ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂದ್ ಅನ್ನೋದನ್ನು ನೋಡೋದಾದರೆ, ನಕಲಿ ಔಷಧಿಗಳ ಭೀತಿ, ಆ್ಯಂಟಿಬಯೋಟಿಕ್ಸ್ನೆಲ್ಲ ಕೊಡ್ತಾ ಇರ್ತಾರೆ. ರೋಗಿ ಮತ್ತು ಫಾರ್ಮಸಿಸ್ಟ್ ನಡುವಿನ ನೇರ ಸಂಪರ್ಕದ ಕೊರತೆ ಇರುತ್ತೆ. ಭಾರಿ ಡಿಸ್ಕೌಂಟ್ ಮೂಲಕ ಸಣ್ಣ ವ್ಯಾಪಾರಿಗಳಿಗೆ ಕೂಡ ಹೊಡೆತವನ್ನು ನೀಡಬಹುದು. ಮಾರುಕಟ್ಟೆಯಲ್ಲಿ ಏಕಾಧಿಪತ್ಯ ಸೃಷ್ಟಿಯಾಗುವಂತಹ ಆತಂಕ ಕೂಡ ಇದೆ. ನಿಯಂತ್ರಣರಹಿತ ಈ ಫಾರ್ಮಸಿ ವ್ಯವಸ್ಥೆಯಿಂದ ಮುಂಬರುವಂಥ ದಿನದಲ್ಲಿ ಅಪಾಯ ಇದೆ. ಈ ಕಾರಣಗಳನ್ನು ಮುಂದಿಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಮುಷ್ಕರಕ್ಕೆ ಕರೆ ಕೂಡ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.